ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ ಚಾನೆಲ್ಗೆ ಸುಸ್ವಾಗತಗಳು. ಈಗ ನಮಗೆ ವಾರ ಭವಿಷ್ಯ ಜನವರಿ 4ನೇ ತಾರೀಕಿಂದ ಜನವರಿ 10ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳು ಏನೇನಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು. ಈಗ ನಮಗೆ ಗುರು ಬುಧನ ರಾಶಿಯಾದಂಥ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಕೇತು ಸಿಂಹ ರಾಶಿಯಲ್ಲಿ ಆದರೆ ಶುಕ್ರನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದೆ. ಏನಕ್ಕೆ ಶುಕ್ರನ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ, ಇವಾಗ ಇನ್ನು ಮಿಕ್ಕ 4 ಗ್ರಹಗಳಾದ ಬುಧ ಆಗೋದು, ರವಿ ಆಗೋದು, ಕುಜ ಆಗೋದು, ಶುಕ್ರ ಆಗೋದು, ಅದು ಕೂಡ ಶುಕ್ರನ ನಕ್ಷತ್ರದಲ್ಲೇ ಸಂಚಾರ ಮಾಡ್ತಾ ಇದೆ. ನೋಡಿ, 4 ಗ್ರಹಗಳ ಯುತಿ ನಮಗೆ ಧನುರ್ ರಾಶಿಯಲ್ಲಿ ಆಗ್ತಾ ಇದೆ. ಗುರು ಮನೆಯಲ್ಲಿ 4 ಗ್ರಹಗಳ ಯುತಿ, ಹಾಗೆ ಶುಕ್ರನ ನಕ್ಷತ್ರದಲ್ಲಿ ಇದೇ 4 ಗ್ರಹಗಳು ಗೋಚರಿಸ್ತಾ ಇದೆ. ನಂತರ ನಮಗೆ ರಾಹು ಕುಂಭ ರಾಶಿಯಲ್ಲಿಯೋ ಮತ್ತೆ ನಮಗೆ ಮೀನ ರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ. ಇನ್ನು ಚಂದ್ರನ ಗೋಚಾರ ತಗೊಂಡಾಗ ನಮಗೆ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಗೋಚರಿಸುತ್ತೆ. ನಮಗೆ ಕನ್ಯಾ ರಾಶಿ ನೋಡಿ, ಮೊದಲನೇದಾಗಿ ಸಿಂಹ ರಾಶಿಯಲ್ಲಿ ಗೋಚರಿಸಿದ್ದಾಗ ಕೇತು ಜೊತೆ ಸೇರುತ್ತೆ. ಕನ್ಯಾ ರಾಶಿಯಲ್ಲಿ ಗೋಚರಿಸಿದ್ದಾಗ ಶನಿಯ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ನಮಗೆ ಚಂದ್ರ ಅಂತ ಪಾಸಿಟಿವ್ ರಿಸಲ್ಟ್ ಕೊಡೋದ್ರಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಶನಿ ಮತ್ತು ಕೇತು ಜೊತೆ ಯುತಿ ಆಗುತ್ತೆ. ಶನಿ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಚಂದ್ರನ ಮೇಲೆ ಪ್ರಭಾವ ಬೀರುತ್ತೆ. ಇದು ಈ ವಾರದ ಪರಿಸರ. ಈ ವಾರದಲ್ಲಿ ಗ್ರಹಗತಿಗಳ ಗೋಚಾರ. ಸಿಂಹರಾಶಿ, ನಮಗೆ ಸಿಂಹರಾಶಿ ತಗೊಂಡಾಗ ಸಿಂಹರಾಶಿಯಲ್ಲಿಯೇ ಚಂದ್ರ ಸಂಚಾರ ಮತ್ತು 2ನೇ ಮನೆ ಸಂಚಾರ ಮಾಡುತ್ತೆ. ನಿಮ್ಮ ರಾಶಿಯಲ್ಲಿ ಕೇತು ಜೊತೆ ಸೇರಿದಾಗ ಸ್ವಲ್ಪ ಮಾನಸಿಕ ಒತ್ತಡ ಅಥವಾ ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು. ಯಾಕಂದರೆ 12ನೇ ಮನೆ ಅಧಿಪತಿನೇ ನಿಮ್ಮ ಜೊತೆ ಕೇತು ಜೊತೆ ಸೇರಿದಾಗ ಸ್ವಲ್ಪ ಖರ್ಚು ಹೆಚ್ಚು ಮಾಡುತ್ತೆ. ಅಥವಾ 2ನೇ ಮನೆಯಲ್ಲಿ ಯಾವಾಗ ಕುಟುಂಬ ಸ್ಥಾನಕ್ಕೆ ಬಂದಾಗ ಶನಿ ದೃಷ್ಟಿ ಬಿದ್ದಾಗ ಸ್ವಲ್ಪ ನಿಮಗೆ ಕುಟುಂಬಕ್ಕೋಸ್ಕರ ಖರ್ಚಾಗ್ಬೋದು ಅಥವಾ ಕುಟುಂಬದಲ್ಲಿ ಒತ್ತಡಗಳನ್ನ ನೀವು ಕಾಣ್ಬೋದು ಸಿಂಹರಾಶಿಯವರು. ನಂತರ ಸಿಂಹರಾಶಿಯವರು ನೋಡಿ, ಪಂಚಮದಲ್ಲಿ 4 ಗ್ರಹಗಳ ಯುತಿ. ಆವಾಗ ಪಂಚಮದಲ್ಲಿ ಬುಧ ಆಗಲಿ, ರವಿ ಆಗಲಿ, ಶುಕ್ರ ಆಗಲಿ, ಕುಜ ಆಗಲಿ ಇರೋದ್ರಿಂದ ನಮಗೆ ನೋಡಿ, ನಿಮಗೆ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಶುಕ್ರ ತುಂಬಾ ಅನುಕೂಲಕರ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಸಿಂಹರಾಶಿಯವರಿಗೆ 3ನೇ ಮನೆ ಅಧಿಪತಿ. ನಂತರ 7, 8, 9, 10 ಕರ್ಮಾಧಿಪತಿನೂ ಶುಕ್ರ ಆಗಿರೋದ್ರಿಂದ ವಾಹನಕ್ಕೆ ಅಥವಾ ಮನೆ ಕಟ್ಟಕ್ಕೆ ಜೊತೆ ಕುಜಿನ ಜೊತೆ ಇರೋದ್ರಿಂದ ಇಂಥ ವಿಷಯಗಳಿಗೆ ತುಂಬಾ ಅನುಕೂಲಕರ ಮಾಡಿಕೊಡುತ್ತೆ. ರವಿ ಪಂಚಮದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾಗಿ ಪಂಚಮದಲ್ಲಿ ಇರೋದ್ರಿಂದ ನಮಗೆ ಕೆಲಸನೂ ತಕ್ಕ ಮಟ್ಟಿಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ ಗುರು ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ. ಬುಧ ಪಂಚಮದಲ್ಲಿ ನಮಗೆ ಹಣಕಾಸು ವಿಷಯಕ್ಕೆ ಚೆನ್ನಾಗಿದೆ, ವ್ಯಾಪಾರ ವ್ಯವಹಾರಕ್ಕೆ ಚೆನ್ನಾಗಿದೆ. ಆದರೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಕೊಡ್ಬೋದು. ಬುಧ ಕುಜಿನ ಜೊತೆನೂ ಇರೋದ್ರಿಂದ ಸ್ವಲ್ಪ ವಾದ ವಿವಾದ ಸೃಷ್ಟಿ ಮಾಡಬಹುದು. ಹಾಗಾಗಿ ಈ ಎಚ್ಚರಿಕೆ ವಹಿಸಬೇಕು. ಮಕ್ಕಳ ಜೊತೆ ಸ್ವಲ್ಪ ವಾದ ವಿವಾದ ನಡೀಬೋದು. ಯಾಕಂದ್ರೆ ನೋಡಿ, ಅಗ್ನಿತತ್ವದಲ್ಲಿ ಯಾವಾಗ ರವಿ ಕುಜ ಎರಡೂ ಫೈರ್ ಎಲಿಮೆಂಟ್ ಅಂದರೆ ಅಗ್ನಿತತ್ವನೇ ಆಗಿ ಅದ್ರ ಜೊತೆ ಬುಧಾನೂ ಸೇರ್ಕೊಂಡಾಗ ಮಕ್ಕಳ ಜೊತೆ ವಾದ ವಿವಾದ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ. ಆ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಇನ್ನು ಕೆಲಸ ಕಾರ್ಯಗಳು ತಕ್ಕ ಮಟ್ಟಕ್ಕೆ ಚೆನ್ನಾಗೇ ನಡೆಯುತ್ತೆ. ನಿಮಗೆ ಕುಟುಂಬದ ಮೇಲೆ ಶನಿ ದೃಷ್ಟಿ ಬಿದ್ದು ಅಲ್ಲಿ ಯಾವಾಗ ಚಂದ್ರ ಸೇರ್ತಾನೋ ಸ್ವಲ್ಪ ಕುಟುಂಬದಲ್ಲಿ ಒತ್ತಡ ಬರೋದ್ರಿಂದ ಚಂದ್ರಶಾಂತಿ ಅಗತ್ಯ ಇದೆ. ಚಂದ್ರನಿಗೋಸ್ಕರ ಅಕ್ಕಿ ದಾನ ಕೊಡೋದಾಗಲಿ ಅಥವಾ ತಾಯಿ ಸೇವೆ ಮಾಡೋದಾಗಲಿ ಅಥವಾ ಶಿವನಿಗೆ ಬಿಲ್ವಾರ್ಚನೆ ಮಾಡಿಸೋದಾಗಲಿ ಅಥವಾ ನಿಮ್ಮ ಹೆಸರಲ್ಲೇ ಶಿವನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋದ್ರಿಂದ ಕೂಡ ಚಂದ್ರ ಶಾಂತಿ ಆಗುತ್ತೆ. ಸೊ ಓವರಾಲ್ ತಗೊಂಡಾಗ ನಮಗೆ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ಮನೆ ಕುಟುಂಬದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸಿಂಹರಾಶಿಯವರು. ನಂತರ ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ 12 ಮತ್ತು ನಿಮ್ಮ ರಾಶಿಯಲ್ಲಿಯೇ ಚಂದ್ರ ಸಂಚಾರ. ಸೊ ಈ ವಾರದ ಮೊದಲನೇ ಭಾಗದಲ್ಲಿ ಖರ್ಚು ಹೆಚ್ಚಾಗುತ್ತೆ. 12ನೇ ಮನೆಯಲ್ಲಿ ಧರ್ಮಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಯಾಕಂದ್ರೆ 11ನೇ ಮನೆ ಅಧಿಪತಿ ಚಂದ್ರ 12ರಲ್ಲಿ ಕೇತು ಜೊತೆ ಸೇರಿದಾಗ ಧರ್ಮಕ್ಷೇತ್ರಗಳಲ್ಲಿ ಖರ್ಚಾಗುವಂಥ ಚಾನ್ಸಸ್ ಇರುತ್ತೆ. ನಂತರ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದಾಗ ಉತ್ಸಾಹ ಉಲ್ಲಾಸ ಚೆನ್ನಾಗಿ ಬರುತ್ತೆ. ಸಪ್ತಮದ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಪತಿ ಅಥವಾ ಪತ್ನಿಗೋಸ್ಕರ ಖರ್ಚು ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಆ 4ನೇ ಮನೆಯಲ್ಲಿ ನಿಮಗೆ 4 ಗ್ರಹಗಳ ಯುತಿ. ಸೊ ಕೆಲಸ ಕಾರ್ಯಗಳು ಚೆನ್ನಾಗಿದೆ. ನಿಮಗೆ ಕರ್ಮಸ್ಥಾನದಿಂದ ಗುರು ದೃಷ್ಟಿ ಯಾವಾಗ ಸುಖಸ್ಥಾನದ ಮೇಲೆ ಬೀಳ್ತಾ ಇದೆಯೋ ಹಾಗಾಗಿ ಮನೇಲಿ ಏನಾದರೂ ಒಳ್ಳೆ ಬದಲಾವಣೆ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ. ನಮ್ಗೆ ಏನಾಗ್ತಿದೆ ಅಂದರೆ 4ನೇ ಮನೆಯಲ್ಲಿ 4 ಗ್ರಹಗಳು ಇವ ನೋಡಿ, ಬುಧ 4ರಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ, ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮದು ನೆಟ್ವರ್ಕಿಂಗ್ ಚೆನ್ನಾಗಿರುತ್ತೆ. ಅಥವಾ ನೀವು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇದ್ದೀರಾ ಅಥವಾ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇದ್ದೀರಾ, ಯಾವ್ದಾನ ಕಮ್ಯುನಿಕೇಷನ್ ಸೇಲ್ಸು ಇಂಥ ವಿಷಯಗಳಲ್ಲಿ ಅನುಕೂಲಕರ ಬುಧ ನಿಮಗೆ ಮಾಡಿಕೊಡುತ್ತೆ. ರಾಷ್ಟ್ರಾಧಿಪತಿ ಮತ್ತು ಕರ್ಮಾಧಿಪತಿಯಾಗಿ ಇಂಥ ಕೆಲಸದಲ್ಲಿ ಇರೋರಿಗೆ ಖಂಡಿತ ಅನುಕೂಲಕರವಾಗೇ ಇದೆ. ಹಾಗೆ ಕುಜ 4ನೇ ಮನೆಯಲ್ಲಿ ನಿಮಗೆ ವಾಹನದಿಂದ ಭೂಮಿಯಿಂದ ಲಾಭ ತಂದುಕೊಡುತ್ತೆ. ಶುಕ್ರ ಕೂಡ 4ನೇ ಮನೆಯಿಂದ 2 ಮತ್ತು ಭಾಗ್ಯಾಧಿಪತಿಯಾಗಿ 4ರಲ್ಲಿ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳ ಲಾಭ ಕೊಡುತ್ತೆ, ಕುಟುಂಬದಲ್ಲಿ ಅಭಿವೃದ್ಧಿ ಕೊಡುತ್ತೆ. ಸೊ ಓವರ್ ಆಲ್ ನಿಮಗೆ ಗ್ರಹಗತಿಗಳು ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ವಾರದಲ್ಲಿ ಹೊಸ ಹೊಸ ಅವಕಾಶಗಳು ಖಂಡಿತ ಒದಗಿ ಬರುತ್ತೆ.
ಕೆಲಸ ಹುಡುಕ್ತಾ ಇದ್ರೆ ಹೊಸ ಕೆಲಸ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. 6ನೇ ಮನೆಯಲ್ಲಿ ರಾಹು ಸಂಚಾರ ಅದು ಉತ್ತಮ ರಿಸಲ್ಟ್ ಕೊಡ್ತಾ ಇದೆ. ಸಪ್ತಮದಲ್ಲಿ ಶುಕ್ರ ಗೋಚರಿಸ್ತಾ ಇದೆ. ಅದು ಓವರ್ ಆಲ್ ತಗೊಂಡ್ರೆ ಕನ್ಯಾ ರಾಶಿಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ ನೋಡಿ, ನಿಮ್ಮ ದಶೆಗೆ ಕನ್ಯಾ ರಾಶಿಯವರಿಗೆ ಜನರಲಿ ಅಥವಾ ಗುರು ದಶೆ ಶನಿ ದಶೆ ನಡೀತಾ ಇರುತ್ತೆ. ಅವ್ರಿಗೆ 40+ ಆಗಿದ್ರೆ ಆ ಗುರು ನಿಮ್ಮ ಲಗ್ನದಿಂದ 5, 9 ಇದ್ರೆ ಆರೋಗ್ಯ ಕೊಡುತ್ತೆ, ಆದರೆ ಹಣಕಾಸು ಅಷ್ಟಾಗಿ ಕೊಡಲ್ಲ. ಅದೇ ಗುರು ನಿಮಗೆ 6, 10, 11 ನಿಮಗೆ ಸಮಾಜದ ಗೌರವ, ಹಣಕಾಸು, ಕೆಲಸ ಕಾರ್ಯ ಅದು ಅತ್ಯುತ್ತಮ ಕೊಡುತ್ತೆ. ಸೊ ನಾವು ನಿಮ್ಗೆ 8, 12 ಏನಾದರೂ ಗುರು ಇದ್ದು ಆಗ ನಮಗೆ ಹಣಕಾಸಿನ ತೊಂದರೆಗಳು ಯಾವ ದಶೆಗಳಲ್ಲಿ ಕಾಣುತ್ತೆ. ಅದೇ ಥರನೇ ಶನಿ ಕೂಡ ನಿಮ್ಗೆ 8, 12 ಹಣಕಾಸಿನ ಕೊರತೆ ಹೆಚ್ಚಾಗಿ ಕಾಣುತ್ತೆ. ಅಥವಾ ಇವಾಗ ನೋಡಿ, ನಮಗೆ 5, 9 ಹಣಕಾಸಿನ ಕೊರತೆ, ಆದರೆ ಆರೋಗ್ಯದಲ್ಲಿ ಮ್ಯಾನೇಜ್ ಆಗ್ತಾ ಇರುತ್ತೆ. ಓವರ್ ಆಲ್ ತಗೊಂಡಾಗ ನಾವು ಇಂಡಿವಿಜುವಲ್ ಆಗಿ ಮಾತ್ರ ರಿಸಲ್ಟ್ ಕೊಡ್ತಾ ಇರುತ್ತೆ. ರಾಶಿ ಪರಿಸರ ಅಂದರೆ ರಾಶಿ ಫಲ ಯಾವ ಥರ ಅಂತಂದರೆ ಆ ಥರ ಪರಿಸರ ಕ್ರಿಯೇಟ್ ಆಗುತ್ತೆ. ಆದರೆ ನಿಮ್ಮ ಪರಿಸರ ಇಂಡಿವಿಜುವಲ್ ಆಗಿ ನಿಮ್ಮ ಕೈಗೆ ಸಿಗಬೇಕು ಅಂತಂದರೆ ನಿಮ್ಮ ಲಗ್ನ ದಶಾ ಭುಕ್ತಿ ಎರಡನ್ನೂ ನೋಡೋದಕ್ಕಾಗುತ್ತೆ. ಅವಾಗ ಮಾತ್ರ ನಾವು ಆ ರಿಸಲ್ಟ್ ಕೊಡ್ಬೋದು. ಆ ರಿಸಲ್ಟ್ ಪರಿಪೂರ್ಣವಾಗಿ ಇಂಡಿವಿಜುವಲ್ ಆಗಿ ನಾವು ಪರಿಹಾರ ಆಗಲಿ ಅಥವಾ ರಾಶಿ ಫಲ ಆಗಲಿ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಕನ್ಯಾ ರಾಶಿಯವರಿಗೆ ಪರಿಸರ ಅಂದರೆ ಈಗ ಸಮಯ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ತುಲಾ ರಾಶಿ ನೋಡಿ, ತುಲಾ ರಾಶಿಯವರಿಗೆ 11 ಮತ್ತು 12ರಲ್ಲಿ ಚಂದ್ರ ಸಂಚಾರ, 11ನೇ ಮನೆ ಸಂಚಾರ ಮಾಡ್ತಾ ಇದ್ದ ಕೇತು ಜೊತೆ ಇರುತ್ತೆ. ಖಂಡಿತ ಲಾಭ ಇದೆ. ಅದರಲ್ಲೂ ಟ್ರಸ್ಟಲ್ಲಿ ಕೆಲಸ ಮಾಡೋರು, NGO ಮಾಡೋರು ಅಥವಾ ಧರ್ಮಕ್ಷೇತ್ರಗಳಲ್ಲಿ ಇನ್ವಾಲ್ವ್ ಆಗಿರೋರು ಇಂಥವ್ರುಗಳಿಗೆಲ್ಲ ತುಂಬ ಲಾಭ ಚೆನ್ನಾಗೇ ಕೊಡ್ತಾ ಇದೆ. 12ನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಶನಿ ದೃಷ್ಟಿ ಬೀಳ್ತಾ ಇದೆ. 12ನೇ ಮನೆ ಮೇಲೆ ಖರ್ಚು ಹೆಚ್ಚಾಗ್ಬೋದು. 11ನೇ ಮನೆ ಅಧಿಪತಿ 12ರಲ್ಲಿ ಬಂದಾಗ ಬಂದಿರೋ ಹಣಗಳು ಖರ್ಚಾಗೋ ಸಂಭವ ಹೆಚ್ಚಾಗಿರುತ್ತೆ. ಆದರೆ ಒಂದು ಪಾಸಿಟಿವ್ ರಿಸಲ್ಟ್ ಏನಂದರೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಯಾವುದೇ ತೊಂದರೆಗಳನ್ನು ಬ್ಯಾಲೆನ್ಸ್ ಆಗುವಂಥದ್ದು ಗುರು ಮಾಡುತ್ತೆ. ನಂತರ ನಿಮಗೆ 3ರಲ್ಲಿ 4 ಗ್ರಹಗಳ ಯುತಿ ಕಮ್ಯುನಿಕೇಶನ್ ತೋರಿಸುತ್ತೆ, ಅಣ್ತಮ್ಮಂದರು ಪರಾಕ್ರಮಗಳನ್ನು ತೋರಿಸುತ್ತೆ. ಹಾಗಾಗಿ ಆ ಸ್ಥಾನದಲ್ಲಿ 3 ಗ್ರಹಗಳ 4 ಗ್ರಹಗಳ ಯುತಿ ಆಗಿರೋದ್ರಿಂದ ನಿಮ್ಮಲ್ಲಿ ಬುಧ ಒಂದು ನಾವು ಎಚ್ಚರಿಕೆ ವಹಿಸಬೇಕು. 12ನೇ ಮನೆ ಅಧಿಪತಿ ಆಗುತ್ತೆ ಮತ್ತು ಭಾಗ್ಯಾಧಿಪತಿ ಆಗುತ್ತೆ ಬುಧ. ನಮಗೆ ಬುಧ ಭಾಗ್ಯಾಧಿಪತಿಯಾಗಿ 12ನೇ ಮನೆ ಅಧಿಪತಿಯಾಗಿ 3ರಲ್ಲಿರೋದ್ರಿಂದ ದೂರ ಪ್ರಯಾಣಗಳು, ಫಾರಿನ್ಗೆ ಪ್ರಯತ್ನ ಪಡ್ತಾ ಇದ್ರೆ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಭಾಗ್ಯದಿಂದ ಗುರು ದೃಷ್ಟಿ ಯಾವಾಗ ಶುಕ್ರ ಕುಜನ ಮೇಲೆ ಬೀಳುತ್ತೋ ವಧುವರ ಅನ್ವೇಷಣೆಗೂ ಚೆನ್ನಾಗಿದೆ. ಯಾವಾಗ ಗುರು ಕುಜ ಅಥವಾ ಗುರು ಶುಕ್ರರು ಕನೆಕ್ಟ್ ಆಗ್ತಾರೋ ಆಗ ಗಂಡಾಗಲಿ ಹೆಣ್ಣಾಗಲಿ ನಿಮಗೆ ಮದುವೆ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ. ಶುಭ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಟ್ಬಿಡುತ್ತೆ. ನಂತರ ಪ್ರಯತ್ನಗಳಿಂದ ಲಾಭಗಳನ್ನು ಕೊಡುತ್ತೆ. ಹೊಸ ಕೆಲಸ ಹುಡುಕ್ತಾ ಇದ್ರೆ ಈ ವಾರದಲ್ಲಿ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗೋದಾಗಲಿ, ಅಡ್ಮಿನಿಸ್ಟ್ರೇಷನ್ನಲ್ಲಿ ಒಳ್ಳೆ ಹೆಸರು ಕೀರ್ತಿ ಸಿಗೋದಾಗಲಿ. ಓವರ್ ಆಲ್ ಆಗಿ ತುಲಾ ರಾಶಿಯವರಿಗೆ ಈ ವಾರ ಕೂಡ ಪರಿಸ್ಥಿತಿ ಚೆನ್ನಾಗಿದೆ. ಬಟ್ ಪಂಚಮದಲ್ಲಿ ರಾಹು ಇದ್ದರೆ ಹೊಟ್ಟೆ ಭಾಗ ಜೀರ್ಣ ಶಕ್ತಿಯನ್ನು ನೋಡ್ಕೋಬೇಕಾಗುತ್ತೆ. ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ಮಕ್ಕಳ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ವಾದ ವಿವಾದ ಅಥವಾ ಹಠ ಕಾಣಿಸುವಂಥ ಅವಕಾಶಗಳಿರುತ್ತೆ. ರಾಹು ಪಂಚಮದಲ್ಲಿ ಗೋಚರಿಸ್ತಾ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಅಥವಾ ವಾಗ್ವಾದ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ಚಾನ್ಸಸ್ ಇರುತ್ತೆ. ರಾಹುಗೆ ಪರಿಹಾರ ಅಗತ್ಯ. ನಂತರ ನಮಗೆ 6ನೇ ಮನೆ ಶನಿ ಉತ್ತಮ ರಿಸಲ್ಟ್ ಕೊಡ್ತಾ ಇದೆ. ಸೊ ಓವರ್ ಆಲ್ ಆಗಿ ತಗೊಂಡ್ರೆ ಈ ವಾರ ಕೂಡ ತುಲಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರಾಹುಗೆ ಪರಿಹಾರಕ್ಕೋಸ್ಕರ ಉದ್ದಿನ ಬೇಳೆಯನ್ನು ದಾನ ಕೊಡೋದಾಗಲಿ, ದುರ್ಗಾದೇವಿ ಆರಾಧನೆ ಮಾಡೋದಾಗಲಿ ಅಥವಾ ಉದ್ದಿನ ವಡೆ ಮಾಡಿಸಿ ಸ್ನೇಹಿತರಿಗೆ ಕೊಡೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ 10 ಮತ್ತು 11ರಲ್ಲಿ ಚಂದ್ರ ಸಂಚಾರ ಮಾಡುತ್ತೆ. 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡ್ತಾ ಇದೆ, ಕೇತು ಜೊತೆ ಯುತಿ ಆಗ್ತಿದೆ. ಸೊ ಕೆಲಸದಲ್ಲಿ ಏನಾದರೂ ಒಂದು ಒತ್ತಡ ಬರುವಂಥ ಚಾನ್ಸಸ್ ಇರುತ್ತೆ. 11ನೇ ಮನೆ ಸಂಚಾರ ಮಾಡ್ತಿದ್ದಾಗ ಶನಿ ದೃಷ್ಟಿ ಬೀಳುತ್ತೆ. ಕೆಲಸ ಕಾರ್ಯಗಳಿಗೆ ಚೆನ್ನಾಗೇ ಇದೆ. ಶನಿ ದೃಷ್ಟಿ ಬಿದ್ದರೆ ಕೆಲಸಗಳಿಗೆ ತುಂಬ ಚೆನ್ನಾಗೇ ಆಗುತ್ತೆ. ಆದರೆ 10ನೇ ಮನೆಯಲ್ಲಿ ಇದ್ದಾಗ ಕೇತು ಜೊತೆ ಯುತಿ ಆದಾಗ ಕೆಲಸದಲ್ಲಿ ಒತ್ತಡ ಇರೋದ್ರಿಂದ ನಮಗೆ ಇಲ್ಲಿ ಕೇತು ಮತ್ತು ಚಂದ್ರನಿಗೆ ಪರಿಹಾರ ಅಗತ್ಯ ಇದೆ ವೃಶ್ಚಿಕ ರಾಶಿಯವರಿಗೆ. ನಂತರ ಕುಟುಂಬ ಸ್ಥಾನ ಅಂದರೆ 2 ಧನಭಾವದಲ್ಲಿ ನಮಗೆ 4 ಗ್ರಹಗಳ ಯುತಿ. 11ನೇ ಮನೆ ಅಧಿಪತಿನೂ 2ರಲ್ಲಿದೆ. ಸೊ ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ಕಮ್ ಜನರೇಟ್ ಮಾಡಿಕೊಡ್ತಾ ಇದೆ. ವಿದ್ಯಾಭ್ಯಾಸದಲ್ಲಿ ಅನುಕೂಲ ಮಾಡಿಕೊಡುತ್ತೆ. ನಂತರ ರವಿ ಶುಕ್ರರು ಮತ್ತು ಕುಜ ಕೂಡ 2ನೇ ಮನೆಯಲ್ಲೇ ಇದೆ. ನಿಮಗೆ ಕುಜ 12ನೇ ಮನೆ ಅಧಿಪತಿ 2ರಲ್ಲಿರೋದ್ರಿಂದ ಕುಟುಂಬಕ್ಕೋಸ್ಕರ ಖರ್ಚು ಕಾಣ್ತಾ ಇದೆ ನಿಮಗೆ. ಅಥವಾ ಇನ್ವೆಸ್ಟ್ಮೆಂಟು, ಭೂಮಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋದು, ಸೈಟ್ ತೊಗೊಳಕ್ಕೆ ಇನ್ವೆಸ್ಟ್ ಮಾಡೋದು ಅಥವಾ ಮನೆ ಕಟ್ಟಕ್ಕೆ ಇನ್ವೆಸ್ಟ್ ಮಾಡೋದು, ಇದು ಕೂಡ ಇಲ್ಲಿ ಶುಕ್ರನೂ ಜೊತೆಲಿರೋದ್ರಿಂದ ವಾಹನ ತೊಗೊಳಕ್ಕೆ ಕೂಡ ಇನ್ವೆಸ್ಟ್ ಮಾಡುವಂಥ ಅವಕಾಶಗಳು ಈ ವಾರದಲ್ಲಿ ಒದಗಿ ಬರ್ಬೋದು. ಸೊ ಇಲ್ಲಿ ಹೂಡಿಕೆನೂ ಕಾಣಿಸ್ತಾ ಇದೆ, ಹಾಗೆ ಶುಭನೂ ಕಾಣಿಸುತ್ತೆ. ನಂತರ ನಮಗೆ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಾವು ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಆದರೆ ಮೆಟೀರಿಯಲ್ ಅಂದರೆ ಭೌತಿಕವಾಗಿ ಹಣಕಾಸುಗೆ ರಾಹು ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಪಂಚಮದಲ್ಲಿ ಶನಿ ಇದ್ದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ
ಭಿನ್ನಾಭಿಪ್ರಾಯ ಅಥವಾ ಮಕ್ಕಳು ಸೋಂಬೇರಿ ಆಗ್ಬೋದು, ಅಥವಾ ನಿಮ್ಮ ಹೈಯರ್ ಎಜುಕೇಷನ್ ವೃಶ್ಚಿಕ ರಾಶಿಯವರಿಗೆ ನಿಧಾನ ಆಗ್ಬೋದು. ಹಾಗಾಗಿ ಇಲ್ಲಿ ಶನಿ ಶಾಂತಿ ಕೂಡ ಅಗತ್ಯ ಇದೆ ವೃಶ್ಚಿಕ ರಾಶಿಯವರಿಗೆ. 5ನೇ ಶನಿಗೋಸ್ಕರ ನೀವು ಎಳ್ಳನ್ನು ದಾನ ಕೊಡೋದಾಗಲಿ, ಎಳ್ಳಿನ ದೀಪವನ್ನು ಶನೇಶ್ವರನ ದೇವಸ್ಥಾನದಲ್ಲಿ ಹಚ್ಚೋದಾಗಲಿ, ಅಥವಾ ಹನುಮಾನ್ ಚಾಲೀಸ ಹೇಳ್ಕೊಳೋದ್ರಿಂದ ಕೂಡ ನಿಮಗೆ ಅನುಕೂಲಗಳು ಆಗುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.